Dear students, we are studying sets, right? So in that sets, yesterday we have seen some examples, right? Some examples from first exercise, okay? So in the first exercise, what we discussed, writing or expressing sets in a set builder form or in tabular form. If the given set is in tabular form, expressing it in set builder form. If it is in set builder form, expressing it in tabular form. Okay. So in that, up to 5, main question 5 we have studied. In that third example, C is equal to x such that x is an integer, x square is less than or equal to 4. This is the question. Means we need to list the elements. What are those elements which are satisfying this condition? Okay. Then what are those elements? ಹೆಂಗಿರಬೇಕು ಎಕ್ಸ್ ಅನ್ನೋದು ಇಂಟೀಜರ್ಸ್ ಅಂತಂದರೆ ಗೊತ್ತದ ನಿಮ್ಗೆ, ಇಟ್ ಹ್ಯಾಸ್ ಇನ್ಕ್ಲೂಡೆಡ್ 0 ಪಾಸಿಟಿವ್ ನಂಬರ್ಸ್ ಆ್ಯಂಡ್ ನೆಗೆಟಿವ್ ನಂಬರ್ಸ್, ರೈಟ್? ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಅಂದರೆ ಇಫ್ ಐ ಡ್ರಾ ಹಿಯರ್ 0 ವಿಲ್ ಕಮ್, +1, +2, +3 and so on, it will be -1, -2, -3. ಈಗ ಇವೆಲ್ಲ ಏನಿವು? these are integers. ಆ ಇಂಟೀಜರ್ಸ್ದೊಳಗಡೆ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸ್ಕ್ವೇರ್ ಮಾಡಿದಾಗ, ಇಲ್ಲಿ ಏನು ಕಂಡೀಷನ್ ಅದ, ಸ್ಕ್ವೇರ್ ಮಾಡಿದಾಗ ನಮಗೇನು ಆನ್ಸರ್ ಬರ್ತದ ಅದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಇರಬೇಕು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಬರುವಂಥ ಇಂಟೀಜರ್ ಯಾವಾಗ ಸ್ಕ್ವೇರ್ ಮಾಡಿದಾಗ. ಹಾಗಾದರೆ ನಾನು ವ್ಯಾಲ್ಯೂಸನ್ನು ತೊಗೋತೀನಿ. 2 ತೊಗೊಂಡ್ರೆ, ಇಫ್ ಐ ಸಬ್ಸ್ಟಿಟ್ಯೂಟ್ x is equal to 2, x is equal to 0 ತೊಗೊಳ್ಳೋಣ. ಫಸ್ಟು x is equal to 0 ತೊಗೊಂಡೆ, x ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? ಅದು x ಸ್ಕ್ವೇರ್ ಮಾಡಿದರೆ, x ಸ್ಕ್ವೇರ್ ಅಂತಂದರೆ 0 ಸ್ಕ್ವೇರ್ ಅಂತಂದರೆ ಇಟ್ ವಿಲ್ ಬಿ 0. ದಟ್ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಎಸ್, ಟ್ರೂ ಆಗ್ತದ. ಸೊ 0 ಅನ್ನೋದು ಒಂದು ಎಲಿಮೆಂಟ್ ಆಯಿತು. ಎಕ್ಸ್ ವ್ಯಾಲ್ಯೂ ಏನು ಪುಟ್ ಮಾಡತ್ತೀವಲ್ಲ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಸ್ಕ್ವೇರ್ ಮಾಡಿದಾಗ ಅದ್ರ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬರಬೇಕು. ಲೆಸ್ ದ್ಯಾನ್ ಬಂದರೂ ಆ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು, ಈಕ್ವಲ್ ಟು 4 ಬಂದರೂ ಸಹಿತ ನಾವು ಆ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ x is equal to 0 ಪುಟ್ ಮಾಡಿದ್ವಿ, ಹಾಗಾದರೆ 0 ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ x is equal to 1 ಪುಟ್ ಮಾಡ್ತೀನಿ ನಾನು. x is equal to 1 ಪುಟ್ ಮಾಡಿದರೆ ಸ್ಕ್ವೇರ್ ಮಾಡಿರಿ, ಏನಾಗುತ್ತದು? x ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ವ್ಯಾಲ್ಯೂ ಈಸ್ 1. ಆ 1 ಸ್ಕ್ವೇರ್ ವ್ಯಾಲ್ಯೂ 1 ಬಂದದು ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅದ, ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಇಟ್ ಈಸ್ ಆಲ್ಸೋ ರೈಟ್. ವಿ ನೀಡ್ ಟು ಕನ್ಸಿಡರ್ ಎಕ್ಸ್ ವ್ಯಾಲ್ಯೂ 1 ಅಂತಾನು ತಗೋಬೇಕು. ನೆಕ್ಸ್ಟ್ ಸಪೋಸ್ ಇಫ್ ಐ ಸಬ್ಸ್ಟಿಟ್ಯೂಟ್ x is equal to 2, ದೆನ್ x ಸ್ಕ್ವೇರ್ ದಟ್ ಈಸ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಆಯಿತು. ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಲೆಸ್ ದೆನ್ ಆಗೋದಿಲ್ಲ, ಈಕ್ವಲ್ ಆಗ್ತದೆ. ಬಟ್ ಕಂಡೀಷನ್ ಎರಡೂ ಅದ, ಲೆಸ್ ದ್ಯಾನ್ ಇರ್ಬೋದು, ಈಕ್ವಲ್ ಇರ್ಬೋದು. ಸೊ ಹಾಗಾಗಿ x is equal to 2 ಅನ್ನೋನು ಕನ್ಸಿಡರ್ ಮಾಡ್ಬೇಕು ನಾವು, ರೈಟ್? ಈಗ ನೆಕ್ಸ್ಟು x is equal to 3 ಬಂದೆ. ಇಫ್ ಐ ಸಬ್ಸ್ಟಿಟ್ಯೂಟ್ x is equal to 3, ಸ್ಕ್ವೇರ್ ಮಾಡಿದಾಗ x ಸ್ಕ್ವೇರ್ ಮಾಡಿದಾಗ 3 ಸ್ಕ್ವೇರ್ is equal to 9 ಈಸ್ ನಾಟ್ ಲೆಸ್ ದ್ಯಾನ್, ಸೊ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಕರೆಕ್ಟಾ? 9 ಅನ್ನೋದು 4ಗಿಂತ ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲ, ಅದಕ್ಕೆ ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಆಗತ್ತಾ. ಸೊ ವಿ ಶುಡ್ ನಾಟ್ ಕನ್ಸಿಡರ್ ದಿಸ್. ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. x ಈಕ್ವಲ್ ಟು 3 ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬಾರ್ದು, ರಿಮೈನಿಂಗನ್ನು ಮಾಡ್ಬೋದು. ಬಟ್ ಇನ್ನೊಂದೇನು, ಇಂಟೀಜರ್ಸ್ ಅದಾವ, ನ್ಯಾಚುರಲ್ ನಂಬರ್ಸ್ ಅಂದಿಲ್ಲ, ಇಂಟೀಜರ್ಸ್. 0 ತೊಗೊಂಡಾಗ -1 ಪುಟ್ ಮಾಡಿದಾಗೂ ಏನು ಪಾಸಿಬಿಲಿಟಿ ಆಗ್ತಾವೆ ನೋಡೋಣ. ಸಪೋಸ್ x ಈಕ್ವಲ್ ಟು -1 ತೊಗೊಂಡೆ, x ಈಕ್ವಲ್ ಟು -1 ತೊಗೊಂಡ್ರೆ x ಸ್ಕ್ವೇರ್ ಏನಾಗತ್ತಾ? x ಸ್ಕ್ವೇರ್
-1 ಸ್ಕ್ವೇರ್, ಇಟ್ಸ್ ವ್ಯಾಲ್ಯೂ ಈಸ್ +1. ಯಾವುದೇ ನೆಗೆಟಿವ್ ನಂಬರ್ಸು ಅಥವಾ ಪಾಸಿಟಿವ್ ನಂಬರ್ಸನ್ನು ಸ್ಕ್ವೇರ್ ಮಾಡಿದಾಗ ನಮಗೇನು ಬರ್ತದೆ ಆನ್ಸರು? ಪಾಸಿಟಿವ್ ಬರ್ತದ. ಸೊ ಹಾಗಾಗಿ -1 ಸ್ಕ್ವೇರ್, -1 ಸ್ಕ್ವೇರ್ ಅಂತಂದರೆ ನಾವು ಹೆಂಗೆ ಬರೀತೀವಿ? -1 2 ಟೈಮ್ಸ್ ಬರೆದು ಗುಣಾಕಾರ ಮಾಡಿರಿ ಅಂತ. -1 × -1 +1 ಆಗ್ತದೆ. ಸೊ ಹಾಗಾಗಿ +1 ಬರ್ತದೆ. ದಿಸ್ +1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಎಸ್, 4ಗಿಂತ ಕಡಿಮೆ ಅದ ಅದು 1. ಸ್ಕ್ವೇರ್ ಮಾಡಿದಾಗ 1 ಬಂದದ. ಹಾಗಾದರೆ -1 ಕನ್ಸಿಡರ್ ಮಾಡ್ಬೇಕು ನಾನು. -1 ಸಹಿತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ಇಫ್ ಐ ಸಬ್ಸ್ಟಿಟ್ಯೂಟ್ x ಇಸ್ ಈಕ್ವಲ್ ಟು -2, -2 ಪುಟ್ ಮಾಡಿದರೆ -2 ಸ್ಕ್ವೇರ್ +4 ಬರ್ತದೆ. +4 ಬರ್ತದೆ. ಯಾಕಂದರೆ -2 ಸ್ಕ್ವೇರ್ ನೆಗೆಟಿವ್ ನಂಬರನ್ನು ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಬರ್ತದೆ. ಸ್ಕ್ವೇರ್ ಮಾಡಿದರೆ 4 ಬಂತು. ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಇದನ್ನು ಸಹಿತ ಕನ್ಸಿಡರ್ ಮಾಡ್ಬೇಕು ನಾನು. x ಇಸ್ ಈಕ್ವಲ್ ಟು -3 ತೊಗೊಂಡ್ರೆ -3 ಸ್ಕ್ವೇರ್ 9 ಆಯಿತು. ಈಸ್ ನಾಟ್ ಲೆಸ್ ದ್ಯಾನ್ 4, ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಸೊ ವಿ ಶುಡ್ ನಾಟ್ ಕನ್ಸಿಡರ್ ದಿಸ್. 4 ತೊಗೊಂಡಾಗ 4 ಸ್ಕ್ವೇರ್ 16, 5 ತೊಗೊಂಡಾಗ 5 ಸ್ಕ್ವೇರ್ 25. ಸೊ ನೆಕ್ಸ್ಟ್ ಬರುವಂಥ ಎಲ್ಲ ವ್ಯಾಲ್ಯೂಸು 4ಗಿಂತ ಜಾಸ್ತಿ ಆಗ್ತಾ ಹೋಗ್ತಾವೆ. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಮೂವ್ ಆದಾಗ -3 ಕನ್ಸಿಡರ್ ಮಾಡಿದಾಗೂ 9 ಬಂತು. -4 ತೊಗೊಂಡ್ರೆ 16 ಬರ್ತದೆ. -5 ತೊಗೊಂಡ್ರೆ +25 ಬರ್ತದೆ. ಹಂಗೆ ಈ -3ದಿಂದ ಈ ಕಡೆ ಬಂದಂಗೆ ಏನಾಗ್ತಾವೆ ವ್ಯಾಲ್ಯೂಸು 4ಗಿಂತ ಜಾಸ್ತಿ ಆಗ್ತಾ ಹೋಗ್ತಾವೆ ಯಾವಾಗ? ಸ್ಕ್ವೇರ್ ಮಾಡಿದಾಗ. ಸೊ ವಿ ನೀಡ್ ಟು ಕನ್ಸಿಡರ್ ಎಲ್ಲಿದಿಂದ? -2ದಿಂದ +2 ತನಕ ಇಂಟೀಜರ್ಸನ್ನು ಕನ್ಸಿಡರ್ ಮಾಡಬೇಕು. ಹಾಗಾದರೆ ಏನಾಗ್ತದೆ ಅದು ಸೆಟ್ಟು? ಸೆಟ್ ಸಿ ಈಸ್ ಈಕ್ವಲ್ ಟು -2 -1 0 +1 +2. ಎಕ್ಸಾಮ್ದೊಳಗಡೆ ಇದನ್ನೆಲ್ಲ ಬರೆಯೋದಿಲ್ಲ ನಾವು. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಫಾರ್ ಎಕ್ಸ್ಪ್ಲನೇಷನ್ ನಾವೆಲ್ಲ ಕನ್ಸಿಡರ್ ಮಾಡಿದ್ದೀವಿ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ನಮಗೇನು ಬೇಕು? ಸಿ ಈಸ್ ಈಕ್ವಲ್ ಟು ಸೆಟ್ ಇಷ್ಟು ಬರೆದ್ರೆ ಸಾಕು. ಓಕೆ, ಸಿ ಈಸ್ ಈಕ್ವಲ್ ಟು -2 -1 0 1 2. Next example number 4. What is that example number 4? D is equal to x such that x is a letter in the word loyal. ಲಾಯಲ್ದಲ್ಲಿರುವಂಥ ಎಲಿಮೆಂಟ್ಸನ್ನು ಲಿಸ್ಟ್ ಮಾಡಿರಿ ಇನ್ ದಿ ಸೆಟ್ ಫಾರ್ಮ್. ಅಂದರೆ ರಿಪೀಟೆಡ್ ಎಲಿಮೆಂಟ್ಸನ್ನು ಒಂದೇ ಸಲ ಬರೀಬೇಕು. LOY A. ಬಿಕಾಸ್ ಎಲ್ ಮತ್ತೊಂದು ಸಲ ರಿಪೀಟ್ ಆಗ್ಯದ, ಮತ್ತೊಂದು ಸಲ ರಿಪೀಟ್ ಆಗಿದ್ದನ್ನು ನಾವು ಒಂದೇ ಸಲ ಬರೀಬೇಕು ಸೆಟ್ ಒಳಗಡೆ. ರೈಟ್. ನೆಕ್ಸ್ಟ್ 5th ಕ್ವೆಶನ್. Question number 5. E is equal to x such that x is a month of year, not having 31 days. ಅಂದರೆ ಎಂಥ ಸೆಟ್ ಬರಿಬೇಕು ನಾವು? ಯಾವ ಮಂತ್ ಒಳಗಡೆ 31 ಡೇಸ್ ಇರೋದಿಲ್ಲಲ್ಲ ಅಂಥ ಮಂತನ್ನು ಬರಿಬೇಕು. ಅಂಥ ಮಂತ್ಸನ್ನು ಲಿಸ್ಟ್ ಮಾಡಬೇಕು. 1 ಇಯರ್ದಲ್ಲಿ ಬರುವಂಥ ಮಂತ್ಸನ್ನು ಲಿಸ್ಟ್ ಮಾಡಬೇಕು. ಹಂಗೆ ಯಾವ್ಯಾವ ಬರ್ತಾವ ಹಿಂಗೆ ಮಾಡೋಣ. ಹಿಂಗೊಂದು ಮುಷ್ಟಿ ಹಿಡ್ಕೊಡ್ರಿ. ಆ ಮುಷ್ಟಿ ಹಿಡ್ಕೊಂಡು ಹೈಟ್ ಏನಿರ್ತೈತಲ್ಲ ಅದು 31 ಡೇಸ್ ಇರ್ತದ ಅಂತ.
ಡೌನ್ ಏನಿರ್ತೈತಲ್ಲ ಅದು 31 ಡೇಸ್ ಇರುವುದಿಲ್ಲ ಅಂತ. ಓಕೆ, ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡೋಣ. ಹೈಟ್ ಅದ 31 ಜನವರಿ 31 ಡೇಸ್ ಇರ್ತದ ಅಂದಂಗೆ ಆಯಿತು. ಸೊ ವಿಲ್ ರೈಟ್ ಜನವರಿ, ಜಾನ್ ಅಂತ ಬರೀತೀನಿ ನಾನು. ನೆಕ್ಸ್ಟ್ 31 ಡೇಸ್, ಸಾರಿ ಯಾವುದ್ರೊಳಗೆ 31 ಡೇಸ್ ಇರೋದಿಲ್ಲಲ್ಲ ಅದನ್ನು ಬರೀಬೇಕಲ್ಲ. ನಾಟ್ ಜನವರಿ, ಜನವರಿ ಅಂದರೆ 31 ಡೇಸ್ ಇರ್ತಾವ. ಹೈಟ್ ಇದ್ದಿದ್ದು ಜನವರಿ ಅಂದರೆ 31 ಡೇಸ್ ಇರ್ತದ ಅಂತ ಹೈಟ್ ಅಂದರೆ. ಡೌನ್ ಬಂದಾಗ 31 ಡೇಸ್ ಇರೋದಿಲ್ಲ. ಬಟ್ ನಾವು ಇಲ್ಲಿ ಏನು ಬರೀಬೇಕು, ನಾಟ್ ಹ್ಯಾವಿಂಗ್ 31 ಡೇಸ್, 31 ಡೇಸ್ ಇರಲಾರ್ದು ಬರೀಬೇಕು. ಅಂದರೆ ಜನವರಿ ಒಳಗೆ ಇರ್ತದೆ ಅಂದಂಗೆ ಆಯಿತು. ಫೆಬ್ರವರಿ ಡೌನ್ ಆಯಿತು. ಸೊ ಫೆಬ್ರವರಿ, ಫೆಬ್ರವರಿ ಒಳಗಡೆ 31 ಡೇಸ್ ಇರೋದಿಲ್ಲ. ಮತ್ತು ಮಾರ್ಚ್ ಹೈಟ್ ಬರ್ತದ, ಮಾರ್ಚ್ ಹೈಟ್ ಆಗ್ತದ. ಸೊ ಮಾರ್ಚ್ ಬಿಡಬೇಕು. ಡೌನ್ ಏಪ್ರಿಲ್, ರೈಟ್. ಮೇ 31 ಡೇಸ್ ಇರ್ತದ, ಮೇ, ಏಪ್ರಿಲ್, ಮೇ, ಜೂನ್ ಡೌನ್ ಆಗ್ತದ. ಸೊ ಜೂನ್ ಡೌನ್ ಬರ್ತದ. ಜುಲೈ 31 ಡೇಸ್, ಅಗೇನ್ ಜುಲೈ 31 ಡೇಸ್, ರೈಟ್. ಆಗಸ್ಟ್ ಡೌನ್ ಬರ್ತದ, ಆಗಸ್ಟ್ ಸೆಪ್ಟೆಂಬರ್, ಆಗಸ್ಟ್ ಡೌನ್ ಬಂತು, ಸೆಪ್ಟೆಂಬರ್ ಅಪ್ ಬಂತು. ಮತ್ತು ಅಪ್ ಬಂತು ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ 31 ಡೇಸ್ ಸೆಪ್ಟೆಂಬರ್. ನೆಕ್ಸ್ಟು ಅಕ್ಟೋಬರ್ ಡೌನ್ ಬಂತ, ರಿಟರ್ನ್ ಬರ್ದು ಅಲ್ಲೇ ಆ ಕಡೆಯಿಂದನೇ ರಿಟರ್ನ್ ಬರ್ದು. ಈಗ ಇಲ್ಲಿ ತನಕ ಸೆಪ್ಟೆಂಬರ್ ಬಂತು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಡೌನ್ ಬಂತು. ಸೊ ವಿಲ್ ರೈಟ್ ಅಕ್ಟೋಬರ್. ನವಂಬರ್ ಹೈಟ್ ಇರ್ತದೆ. ಮತ್ತು ನವಂಬರ್ ಹೈಟಿಗೆ ಬಂತು ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ 31 ಡೇಸ್. ಓಕೆ, ನೆಕ್ಸ್ಟ್ ಡಿಸೆಂಬರ್ ಡೌನ್ ಬಂತು. ಡಿಸೆಂಬರ್ ಈಸ್ ನಾಟ್ ಹ್ಯಾವಿಂಗ್ 31 ಡೇಸ್. ಲೆಫ್ಟ್ ಹ್ಯಾಂಡ್ ಮುಷ್ಟಿ ಮಾಡಬೇಕಾ, ಲೆಫ್ಟ್ ಹ್ಯಾಂಡ್ ನೆನಪಿರಲಿ, ಲೆಫ್ಟ್ ಹ್ಯಾಂಡ್ ಮುಷ್ಟಿ ಮಾಡಿ ಥಂಬ್ದಿಂದ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಹೋಗಿ ಈ ಕಡೆ ಬರೋದು, ಅಂಡರ್ಸ್ಟುಡ್? ಈ ಕಡೆ ಹೋಗಿ ಈ ಕಡೆ ಬರೋದು. ದೆನ್ ವಿಲ್ ಗೆಟ್ ದಿಸ್. ಯಾವುದರಲ್ಲಿ 31 ಡೇಸ್ ಇರ್ತಾವ, ಯಾವುದರಲ್ಲಿ 31 ಡೇಸ್ ಇರೋದಿಲ್ಲ ಅನ್ನೋದು ಈಸಿಲಿ ಐಡಿಯಾ ಬರ್ತದೆ ನಮಗೆ. 6th, ನೀವಿಲ್ಲ ಅಂತಂದರೆ ಕ್ಯಾಲೆಂಡರ್ ಚೆಕ್ ಮಾಡಿ ನೋಡಿರಿ, ಈ ಥರ ಇರ್ತಲ್ಲ 31 ಡೇಸ್ ಯಾವುದ್ರೊಳಗೆ ಇರೋಂಗಿಲ್ಲ ಅನ್ನೋದನ್ನು ಕ್ಯಾಲೆಂಡರ್ ಮುಖಾಂತರ ಅದನ್ನು ನೋಡಿನೂ ಬರೀಬೋದು. ಓಕೆ, ನೆಕ್ಸ್ಟ್ X such that X is a consonant. X is a consonant in the English alphabet. In the English alphabet, which precedes K, which precedes K. So what it means, ಇದರ ಅರ್ಥ ಏನಂತಂದರೆ ಎಕ್ಸ್ ಅನ್ನೋದು ಕನ್ಸೋನಂಟ್ ಅಂದರೆ ವ್ಯಂಜನ ಆಗಿರಬೇಕು. ಯಾವುದರ ವ್ಯಂಜನ? ಇನ್ ದಿ ಇಂಗ್ಲೀಷ್ ಅಲ್ಫಾಬೆಟ್, ಇಂಗ್ಲೀಷ್ ಅಲ್ಫಾಬೆಟ್ದಲ್ಲಿ ಬರುವಂಥ ವ್ಯಂಜನ ಆಗಿರಬೇಕು. ಮತ್ತು ಇನ್ನೊಂದು ಕಂಡೀಷನ್ ಏನೋ, ವಿಚ್ ಪ್ರಿಸೀಡ್ಸ್ ಕೆ. ಪ್ರಿಸೀಡ್ಸ್ ಅಂದರೆ ಪ್ರೀಪೋಲ್ಡ್ ಮಾಡಿರ್ತೀವಿ ನಾವು, ಪೋಸ್ಟ್ ಪೇಯ್ಡ್, ಪ್ರೀಪೇಯ್ಡ್ ಅಂತ ಮಾಡಿರ್ತೀವಿ. ಪ್ರಿಪೇಯ್ಡ್ ಅಂತಂದರೆ ಮುಂಚಿತವಾಗಿ ಮಾಡಿರುವಂಥವು. ಪೋಸ್ಟ್ ಪೇಯ್ಡ್ ಅಂದರೆ ಆಫ್ಟರ್, ಡೇಟಾನ ಯೂಸ್ ಮಾಡಿದ ಮೇಲೆ ಆಮೇಲೆ ಹಾಕುವಂಥದ್ದೇನೋ ಪೋಸ್ಟ್ ಪೇಯ್ಡ್. ಅದು ಡೇಟಾ ಯೂಸ್ ಮಾಡೋಕ್ಕಿಂತ ಮುಂಚೆ ಅಂತಂದರೆ ದಟ್ ಈಸ್ ಪ್ರೀಪೇಯ್ಡ್ ಅಂತ ಕರಿತೀವಿ. ನೀವು ಮೊಬೈಲ್ ರೀಚಾರ್ಜ್ ಮಾಡಿರ್ತೀರಿ, ನಿಮ್ಗೆ ಗೊತ್ತಾಗ್ತದೆ. ಸೊ ಹಂಗೆ ಇಲ್ಲಿ ಪ್ರೀ ಸೀಡ್ಸ್ ಅಂತಂದರೆ ಕೇಗಿಂತ ಮುಂಚೆ ಬರುವಂಥವು.
ಪ್ರಿಸೀಡ್ಸ್ ಕೆ ಅವು ಯಾವುವು ವ್ಯಂಜನಗಳು. ಎ ಈಸ್ ನಾಟ್ ಕನ್ಸೋನೆಂಟ್, ಎ ಈಸ್ ದಿ ವೊವೆಲ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್. ಸೊ ವಿ ನೀಡ್ ಟು ಲೀವ್ ದ್ಯಾಟ್. ಬಿ ವಿಲ್ ಕಮ್, B will come, then C will come, B, C, D, except A, E, I, O, U, except A, E, I, O, U. ಅದರೊಳಗೆ ಇನ್ನೊಂದು ಏನಿರಬೇಕು, ಕೆಗಿಂತ ಮುಂಚಿತವಿರಬೇಕು. ಸೊ B, C, D, E is not a consonant. E is the vowel. Okay, next, leave that. F will come, G, H, I will not come because I is the vowel. I, J, yes. Next K will come. So which precedes K means before K. K ಗಿಂತ ಮುಂಚಿತವಾಗಿ ಬರುವಂಥ alphabets which are not vowels, only consonants we need to consider. These are the elements. Next, question number 6. Question number 6. Match each of the set. Match each of the set on left in the roster form. In the roster form with the same set. With the same set on the right, described in set builder form. Set builder form. ಇಲ್ಲಿ ಏನು ಮಾಡ್ಯಾರ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ರೋಸ್ಟರ್ ಫಾರ್ಮ್ದಾಗ ಕೊಟ್ಟಾರ, ರೈಟ್ ಹ್ಯಾಂಡ್ ಸೈಡ್ಗೆ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಾರ. ಎರಡನ್ನು ಸರಿಯಾದನ್ನು ಮ್ಯಾಚ್ ಮಾಡಬೇಕು, ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ 1 2 3 6. ಸೆಕೆಂಡ್ ಒನ್ 2 3. Third one M A T H E I C S. Fourth one 1 3 5 7 9. Next, here right hand side here set builder form x such that x is a prime number, x is a prime number and divisor of 6 and divisor of 6. ಹೆಂಗೈತಿದು? x is a prime number. Prime number ಅಂದರೆ ಗೊತ್ತದ ನಿಮಗೆ? What is prime number? The number which is divisible by 1 and itself. And also one more condition, divisor of 6 ಅಂದರೆ 6ನ್ನು ಭಾಗಿಸ್ತಿರ್ಬೇಕು ಅವು. B x such that x is an odd, x is an odd ಬೆಸ ಸಂಖ್ಯೆ, odd natural number, odd natural number
ಲೆಸ್ ದ್ಯಾನ್ 10. ಲೆಸ್ ದ್ಯಾನ್ 10. ಗೊತ್ತಾಗತ್ತೆ ನಿಮ್ಗೆ. ಈಗ ಮ್ಯಾಚ್ ಮಾಡಬೇಕಾದ್ರೆ ಗೊತ್ತಾಗತ್ತೆ. ಪ್ರೈಮ್ ನಂಬರ್ ಆಗಿರಬೇಕು ಮತ್ತು ಡಿವೈಸರ್ ಆಫ್ 6 ಇರಬೇಕು. 6ರ ಅಪವರ್ತ್ಯಗಳು ಅಂತ ಕರಿತೀವಿ, ಅಪವರ್ತನಗಳು. ಓಕೆ, 6ರ ಅಪವರ್ತನಗಳು ಯಾವುವು? ಪ್ರೈಮ್ ನಂಬರ್ ಅಂತಂದರೆ ಫಸ್ಟ್ ಪ್ರೈಮ್ ನಂಬರ್ ಇಷ್ಟು. ಓಕೆ, ಈಗ 2, 3 ನೋಡ್ರಿ, ಇಷ್ಟು 2 ಆರ್ ಪ್ರೈಮ್ ನಂಬರ್ಸ್ ಆ್ಯಂಡ್ ಆಲ್ಸೋ ಡಿವೈಸರ್ ಆಫ್ 6. 6 2ರಿಂದನೂ ಭಾಗ ಹೋಗ್ತದೆ, 3ರಿಂದನೂ ಭಾಗ ಹೋಗ್ತದೆ. ಸೊ ಹಾಗಾಗಿ ಸೆಕೆಂಡ್ ಒನ್ನು ಫಸ್ಟ್ ಒನ್ಗೆ ರಿಲೇಟ್ ಆಗ್ತದೆ, ಕರೆಕ್ಟ್ ಆಗ್ತದೆ. ಓಕೆ, ಈಗ ಸೆಕೆಂಡ್ ಒನ್ ನೋಡ್ರಿ, ಇಲ್ಲಿ ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10. 10ಕ್ಕಿಂತ ಕಡಿಮೆ ಇರುವಂಥ ಬೆಸ ಸಂಖ್ಯೆಗಳು. 10ಕ್ಕಿಂತ ಕಡಿಮೆ ಇದಾವ, ಇವೆಲ್ಲ ಆಡ್ ನಂಬರ್ಸ್ ಅದಾವ. ಸೊ ಇಟ್ ಈಸ್ ರಿಲೇಟೆಡ್ ವಿತ್ ಬಿ. ದೆನ್ ಸಿ ಏನು ಕೊಟ್ಟಾರಪ್ಪ ಅಂತಂದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ನ್ಯಾಚುರಲ್ ನಂಬರ್. ಎಕ್ಸ್ ಈಸ್ ನ್ಯಾಚುರಲ್ ನಂಬರ್ ಆ್ಯಂಡ್ ಡಿವೈಸರ್ ಆಫ್ 6. ಡಿವೈಸರ್ ಆಫ್ 6. 6 ಭಾಗಿಸ್ತಿರಬೇಕು ಮತ್ತು ಏನಾಗಿರಬೇಕು? ನ್ಯಾಚುರಲ್ ನಂಬರ್ ಆಗಿರಬೇಕು. 1ದಿಂದ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ನಂಬರ್. 2 ಈಸ್ ಆಲ್ಸೋ ನ್ಯಾಚುರಲ್ ನಂಬರ್. 3 ಈಸ್ ಆಲ್ಸೋ ನ್ಯಾಚುರಲ್. 6 ಈಸ್ ಆಲ್ಸೋ ನ್ಯಾಚುರಲ್. ಸೊ ಇವೆಲ್ಲವೂ 6 ಭಾಗಿಸ್ತಾವ. ಓಕೆ, ಫಸ್ಟ್ ಒನ್ಗೆ ಥರ್ಡ್ ಒನ್ ಕರೆಕ್ಟ್ ಆಗ್ತದೆ, ಸಿ ಕರೆಕ್ಟ್ ಆಗ್ತದೆ. ದೆನ್ ಲಾಸ್ಟ್ ಒನ್ ಏನಿದೆ ಅಂತಂದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಲೆಟರ್ ಆಫ್ ದಿ ವರ್ಡ್ ಮ್ಯಾಥಮೆಟಿಕ್ಸ್. ಆಫ್ ದಿ ವರ್ಡ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅನ್ನೋ ವರ್ಡ್, ಆ ವರ್ಡ್ದಲ್ಲಿ ಬರುವಂಥ ಎಲಿಮೆಂಟ್ಸು ಎಲ್ಲದವ? MATHEICS. These are elements of the word mathematics. Okay, so this is what? Match the following. This is about first exercise. In the first exercise what we studied, ಓನ್ಲಿ ಯಾವುದನ್ನು ಸ್ಟಡಿ ಮಾಡಿದ್ವಿ ಅಂತಂದರೆ ಫಸ್ಟ್ ಎಕ್ಸಸೈಸಲ್ಲಿ ಟ್ಯಾಬ್ಯುಲರ್ ಫಾರ್ಮು, ಆಮೇಲೆ ಸೆಟ್ ಬ್ಯುಲರ್ ಫಾರ್ಮ್, ಅಂದರೆ ರೀಪ್ರೆಸೆಂಟೇಷನ್ ಆಫ್ sets in a tabular form, one more set builder form. Okay, this is about first exercise. In the second exercise what we'll discuss, already we have studied about definitions, some different types of sets ಬಗ್ಗೆ ಸ್ಟಡಿ ಮಾಡಿವಿ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಸ್ ಅಂತಂದರೆ ನೋಡ್ರಿ ಯಾವುವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಸು ಏನೇನು ಬರ್ತಾವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಸ್ ಒಳಗಡೆ ಅಂತಂದರೆ, ಫಸ್ಟ್ ಒನ್ ಎಂಟಿ ಸೆಟ್ ಬರ್ತದ. ಎಂಟಿ ಸೆಟ್, ಫೈನೈಟ್ ಸೆಟ್, ಎಂಟಿ ಸೆಟ್, ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್, subset, right? Power set, equal sets, then universal set. So ಇವಿಷ್ಟು 7 definitions we have studied. ಈ 7 ಡೆಫಿನೇಷನ್ಸ್ ಗೊತ್ತಿದ್ದು ಅಂತಂದರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿ ಎಕ್ಸಾಂಪಲ್ಸ್ ಫ್ರಾಮ್ ಎಕ್ಸಸೈಸ್ 1.2. ಏನು ಎಂಟಿ ಸೆಟ್ ಅಂತಂದರೆ ದ ಸೆಟ್ ವಿಚ್ ಈಸ್ ಹ್ಯಾವಿಂಗ್ ನೋ ಎಲಿಮೆಂಟ್ಸ್, ಒಂದು ಎಲಿಮೆಂಟ್ಸ್ ಇರಬಾರ್ದು. ಇಟ್ ಈಸ್ ನಾಟ್ ಅ ಎಂಟಿ ಸೆಟ್. ಇದು ಎಂಟಿ ಸೆಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾಕೆ ಅನ್ಸ್ಕೊಳ್ಳೋದಿಲ್ಲ ಅಂತಂದರೆ ಹಿಯರ್ ಝೀರೋ ಈಸ್ ಅನ್ ಎಲಿಮೆಂಟ್. ಝೀರೋ ಈಸ್ ಅನ್ ಎಲಿಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಸೆಟ್.
ಅಲ್ಲಿ ಎಲಿಮೆಂಟ್ಸ್ ಇಲ್ಲ ಅಂತಂದರೆ ದಟ್ ಈಸ್ ಎಂಪ್ಟಿ ಸೆಟ್. ಓಕೆ, ಫೈನೈಟ್ ಸೆಟ್ ಅಂದರೆ ದ ಸೆಟ್ ವಿಚ್ ಈಸ್ ಹ್ಯಾವಿಂಗ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅದರೊಳಗೆ ಇರಬೇಕು. ಅಂದರೆ ಎಷ್ಟು ಅದಾವ, ಎಷ್ಟು ಸಂಖ್ಯೆ ಅದರಲ್ಲಿ ಅವೈಲೇಬಲ್ ಅದಾವ ಅಂತ ನಮ್ಗೆ ಹೇಳಕ್ಕೆ ಬರ್ತಿರಬೇಕು, ಅಂಥವು ಫೈನೈಟ್ ಸೆಟ್. ಸೊ ಯಾವುದು ಫೈನೈಟ್ ಅಲ್ಲ ಅದು ಇನ್ಫೈನೈಟ್ ಸೆಟ್. ಅಂದರೆ ಡೆಫಿನೆಟ್ ಆಗಿ ಇಷ್ಟೇ ಎಲಿಮೆಂಟ್ಸ್ ಅದರೊಳಗೆ ಅದಾವು ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಏನದು ಇನ್ಫೈನೈಟ್ ಸೆಟ್. ಆಮೇಲೆ ಸಬ್ಸೆಟ್ ಅಂದರೆ ಗೊತ್ತದ, ಈಚ್ ಎಲಿಮೆಂಟ್ ಆಫ್ ಸೆಟ್ ಎ ಆರ್ ಪ್ರೆಸೆಂಟ್ ಇನ್ ಸೆಟ್ ಬಿ ದೊಳಗಿದ್ದರೆ, ಪ್ರತಿಯೊಂದು ಎಲಿಮೆಂಟ್ಸ್ ಎದಲ್ಲಿರುವಂಥ ಎಲಿಮೆಂಟ್ಸು ಬಿ ದೊಳಗಿದ್ದು ಅಂತಂದರೆ ಎ ಈಸ್ ದಿ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಪವರ್ ಸೆಟ್ ಅಂತಂದರೆ ಪವರ್ ಸೆಟ್ ಈಸ್ ದಿ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್, ಆಲ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ ದಿ ಗಿವನ್ ಸೆಟ್, ದಟ್ ಈಸ್ ಪವರ್ ಸೆಟ್. ಈಕ್ವಲ್ ಸೆಟ್ ಅಂದರೆ ಯಾವಾಗ ಎರಡು ಸೆಟ್ಸನ್ನು ಈಕ್ವಲ್ ಅಂತ ಕರಿಬೇಕು, ಎರಡೂ ಕಡೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಮತ್ತು ಇನ್ನೊಂದೇನು, ಇದರಲ್ಲಿ ಇರುವಂಥ ಎಲಿಮೆಂಟ್ಸು ಅದರೊಳಗಿರುವಂಥ ಎಲಿಮೆಂಟ್ಸು ಎರಡು ಸೇಮ್ ಇರಬೇಕು. ನಂಬರ್ ಆಫ್ ಎಲಿಮೆಂಟ್ಸು ಸೇಮ್ ಇರಬೇಕು. ಪ್ರತಿಯೊಂದು ಎಲಿಮೆಂಟು ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸು ಪ್ರತಿಯೊಂದು ಎಲಿಮೆಂಟು ಸೆಟ್ ಬಿ ದೊಳಗೆ ಇದ್ದರೆ ಅದಕ್ಕೆ ಎ ಈಸ್ ಈಕ್ವಲ್ ಟು ಬಿ ಅಂತ ಕರಿತೀವಿ. ಓಕೆ, ದೆನ್ ಯೂನಿವರ್ಸಲ್ ಸೆಟ್ ಈಸ್ ದಿ ಸೂಪರ್ ಸೆಟ್ ಫಾರ್ ಆಲ್ ಸಬ್ಸೆಟ್ಸ್ ಅಂತ ಗೊತ್ತದ ನಿಮಗೆ, ರೈಟ್? ಸೊ if I choose second exercise, just we'll see second exercise 1.2. Exercise. Which of the following are examples of the null set? Which of the following are examples of the null set? Null set means empty set, void set. In that first one, ಯಾವ್ದು ನೋಡ್ರಿ, ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್, set of odd natural number divisible by 2. Set of odd natural numbers which are divisible by 2 ಅಂದರೆ ಹೆಂಗಿರಬೇಕು, ಆಡ್ ನ್ಯಾಚುರಲ್ ನಂಬರ್ ಬೆಸ ಸಂಖ್ಯೆ ಇರಬೇಕು ಮತ್ತು ಎರಡರಿಂದ ಭಾಗ ಹೋಗ್ತಿರಬೇಕು ಅಂಥವು ಸೆಟ್ಟು, ವೆದರ್ ಇಟ್ ಈಸ್ ಎಂಪ್ಟಿ ಸೆಟ್ ಆರ್ ನಾಟ್. Yes, of course it is empty set because according to the definition of odd number, the number which is not divisible by 2, ಎರಡರಿಂದ ಭಾಗ ಹೋಗ್ತಿರ್ಲಿಲ್ಲ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ, ಬೆಸ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ ಏನು ಕೊಟ್ಟಾರ, ಆಡ್ ನ್ಯಾಚುರಲ್ ನಂಬರ್ ಆಗಿರಬೇಕು, ಬೆಸ ಸಂಖ್ಯೆ ಆಗಿರಬೇಕು, ಮತ್ತೇನೋ ಎರಡರಿಂದ ಭಾಗ ಹೋಗ್ತಿರ್ಬೇಕಂತ. ಸೊ ಇಟ್ ಈಸ್ ನಾಟ್ ಪಾಸಿಬಲ್, ದಟ್ಸ್ ವೈ ಇಟ್ ಈಸ್ ಎಂಪ್ಟಿ ಸೆಟ್ ಆರ್ ನಲ್ ಸೆಟ್ ಅಂತ ಹೇಳ್ಬೋದು. ಎಂಪ್ಟಿ ಸೆಟ್ ಆರ್ ನಲ್ ಸೆಟ್, ಬೋತ್ ಆರ್ ಸೇಮ್. Second sub question, set of even prime numbers, set of even prime number, even prime numbers. ಇದು ಎಂಪ್ಟಿ ಸೆಟ್ ಆಗ್ತೈತೇನೋ ಚೆಕ್ ಮಾಡೋಣ. ಸೆಟ್ ಆಫ್ ಈವನ್ ಅಂತಂದರೆ ಸಮಸಂಖ್ಯೆ ಆಗಿರಬೇಕು. ಪ್ರೈಮ್ ನಂಬರ್ ಅಂತಂದರೆ ದ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಿದ್ರೆ ಅದಕ್ಕೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಓಕೆ, ಪ್ರೈಮ್ ನಂಬರ್ ಇಲ್ಲಿ ಈವನ್ ನಂಬರ್ ಆಗಿರಬೇಕು. ಅದು ಎಂಪ್ಟಿ ಸೆಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ 2 ಅನ್ನೋದೊಂದು ಎಲಿಮೆಂಟ್ ಬರ್ತದೆ. 2 ಈಸ್ ದಿ ಪ್ರೈಮ್ ನಂಬರ್, 2 ಈಸ್ ದಿ ಪ್ರೈಮ್ ನಂಬರ್, ರೈಟ್.
ಇಟ್ ಈಸ್ ಈವನ್ ನಂಬರ್ ಆಲ್ಸೋ. ಈವನ್ ನಂಬರು ಇರ್ತದೆ, ಇದು ಪ್ರೈಮ್ ನಂಬರು ಆಗ್ತದೆ. ಸೊ ಇಟ್ ಈಸ್ ಕಾಲ್ಡ್ ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಯಾವ ಸೆಟ್ ಒಳಗಡೆ ಒಂದೇ ಎಲಿಮೆಂಟ್ ಇರ್ತದ ಅದಕ್ಕೆ ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎಂಟಿ. ನಾಟ್ ಎಂಟಿ. ಯಾಕೆ ಎಂಟಿ ಅಲ್ಲ? ಯಾಕೆಂದರೆ ಒಂದು ಎಲಿಮೆಂಟ್ ಅದ ಅಲ್ಲಿ. ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದ್ರೂ ಸಹಿತ ಇಟ್ ಈಸ್ ನಾಟ್ ಎಂಟಿ ಸೆಟ್. ನಾಟ್ ಎಂಟಿ ಸೆಟ್. ನಾಟ್ ಅ null set because it is having one element. Okay. Third one, x such that x is a natural number. X is a natural number. ನ್ಯಾಚುರಲ್ ನಂಬರ್ ಆಗಿರಬೇಕು. ಹೆಂಗಿರಬೇಕು? ಎಕ್ಸ್ ಅನ್ನೋದು 5ಗಿಂತ ಕಡಿಮೆ ಇರಬೇಕು ಮತ್ತು ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 7 ಇರಬೇಕು. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಎಕ್ಸು 5ಗಿಂತ ಕಡಿಮೆ ಆದರೆ ಯಾವ್ಯಾವ ಎಲಿಮೆಂಟ್ಸ್ ಬರ್ತಾವ? ನ್ಯಾಚುರಲ್ ನಂಬರ್ ಅಂತಂದರೆ 1 2 3 4 ಅಂತ ಬರ್ತಾವೆ. ಓಕೆ. ಎಕ್ಸು ಗ್ರೇಟರ್ ದ್ಯಾನ್ 7 ಅಂತಂದರೆ 8 9 10 11 ಬರ್ತಾವೆ. ಬಟ್ ಎರಡೂ ತೊಗೋಬೇಕು, ಎರಡೂ ಕಂಡೀಷನ್ ಆ್ಯಂಡ್ ಅದ. ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಇರಬೇಕು, ಮತ್ತೇನಿರಬೇಕು? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 7 ಇರಬೇಕು. ಸೊ ಅಂಥವು ಎಲಿಮೆಂಟ್ಸ್ ಯಾವುವು? ನಾಟ್ ಪಾಸಿಬಲ್. ಓಕೆ. ಇಟ್ ಈಸ್ ಎಂಟಿ ಸೆಟ್. ಇಟ್ ಈಸ್ ನಲ್ ಸೆಟ್. ಯಾಕಂದರೆ 5ಗಿಂತ ಕಡಿಮೆನೂ ಇರಬೇಕು, 7ಗಿಂತ ಜಾಸ್ತಿನೂ ಇರಬೇಕು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ. ಇಟ್ ಈಸ್ ನಲ್ ಸೆಟ್ ಆರ್ ಎಂಟಿ ಸೆಟ್. ಅಂಥ ಎಲಿಮೆಂಟ್ಸ್ ಯಾವ ಸಿಗುವುದಿಲ್ಲ ನಮಗೆ. ಅದಕ್ಕೆ y such that y is a point, y is a point common to any two parallel lines, common to any two parallel lines. ಈಸ್ ಇಟ್ ಎಂಟಿ ಸೆಟ್? ಯಾಕಂದರೆ ಪ್ಯಾರಲಲ್ ಲೈನ್ಸ್ ಅಂದರೆ ಹಿಂಗಿರ್ತಾವ. ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸಮಾಂತರ ರೇಖೆಗಳು ಎರಡು ಸಮಾಂತರ ಅದಾವ ಅಂತಂದರೆ ಅವೆರಡು ಜಾಯಿನ್ ಆಗೋದೇ ಇಲ್ಲ. ಎಲ್ಲಿಯೂ ಜಾಯಿನ್ ಆಗೋದೇ ಇಲ್ಲ. ಜಾಯಿನ್ ಆಗೋದೇ ಇಲ್ಲ ಅಂತಂದರೆ ಜಾಯಿನ್ ಆದರೆ ಕಾಮನ್ ಪಾಯಿಂಟ್ ಬರ್ತದೆ ನಮಗೆ. ಸೊ ಎರಡೂ ಜಾಯಿನೇ ಆಗೋದಿಲ್ಲ ಅಂತಂದಮೇಲೆ ಕಾಮನ್ ಪಾಯಿಂಟ್ ಎಲ್ಲಿಂದ ಬರ್ತದೆ? ಓಕೆ. ಸೊ ನಾಟ್ ಪಾಸಿಬಲ್. ಇಟ್ ಈಸ್ ಆಲ್ಸೋ empty set. It is also empty set.